ಹಾಯ್ ಆಲ್. ಇದು ಗುರುವಾರದ ವ್ಲಾಗ್ ಆಗಿರುತ್ತೆ. ಹುಷಾರಿಲ್ದಲೇ ಇರೋದ್ರಿಂದ ಇನ್ನೂ ಕ್ಲೀನ್ ಎಲ್ಲ ಮಾಡ್ಕೊಂಡಿರಲಿಲ್ಲ, ಪೂಜೆ ಕೂಡ ಮಾಡಿರಲಿಲ್ಲ. ಈವ್ನಿಂಗ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡ್ಕೊಳ್ತಾ ಇದ್ದೆ. ಅಷ್ಟರಲ್ಲೇ ಮಳೆ ಕೂಡ ಜೋರಾಗಿ ಶುರುವಾಯಿತು. ಇನ್ನೊಂದು ಕಡೆ ಅಡುಗೆಗೆ ಇಲ್ಲಿ ಬೇಳೆ ಇಟ್ಕೊಳ್ತಾ ಇದ್ದೀನಿ, ಹೀರೆಕಾಯಿ ಸಾಂಬಾರು ಮಾಡೋಣ ಅಂತ ಹೇಳಿ. ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಯಾರೆಲ್ಲ ಮಾಡ್ತಿರೋ ಇಲ್ವೋ ಗೊತ್ತಿಲ್ಲ. ಮೊಳಕೆ ಕಾಳು ಥರ ಮಸಾಲೆ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನನ್ನ ಮಸಾಲೆ ಕೂಡ ಪವರ್ ಕಟ್ ಆಗಿಬಿಡುತ್ತೆ. ಹಳ್ಳಿಯಲ್ಲಿ ಮಳೆ ಶುರುವಾಗ್ತಿದ್ದಂಗೆ ಪವರ್ ಕಟ್ ಆಗಿಬಿಡುತ್ತೆ. ಹಂಗಾಗಿ ಮಸಾಲೆ ರುಬ್ಬಿಟ್ಕೊಂಡಿದ್ದೀನಿ. ಇನ್ನು ಒಗ್ಗರಣೆಗೆ ಸಾಸಿವೆ ಹಾಕಿ ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಬ್ರೌನಿಷ್ ಆದಮೇಲೆ ಅದಕ್ಕೆ ಆಲೂಗೆಡ್ಡೆ, ಒಂದು ಅರ್ಧ kg ಹೀರೆಕಾಯಿ ತೊಗೊಂಡಿದ್ದೀನಿ, ಒಂದು ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಆಪ್ಷನಲ್, ಬೇಕಂದರೆ ಆಲೂಗೆಡ್ಡೆ ಸೇರಿಸ್ಕೋಬೋದು, ಇಲ್ಲ ಅಂದರೆ ಬಿಡ್ಬೋದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಲಿಡ್ ಕ್ಲೋಸ್ ಮಾಡಿದ್ರೆ ಅದೇ ನೀರು ಬಿಟ್ಕೊಂಡು ಚೆನ್ನಾಗಿ ಬಾಯ್ಲ್ಡ್ ಆಗುತ್ತೆ. ಅರ್ಧದಷ್ಟು ಹೀರೆಕಾಯಿಯನ್ನು ಇದರಲ್ಲೇ ಬಾಯ್ಲ್ ಮಾಡಿಕೊಂಡ್ರೆ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ. ಮಸಾಲೆನ ನಾವು ಮೊಳಕೆ ಕಾಳು ಸಾಂಬಾರು ಅಥವಾ ಹಸಿ ಕಾಳು ಸಾಂಬಾರಿಗೆಲ್ಲ ಯಾವ ಥರ ರುಬ್ಕೊಳ್ತೀವೋ ಅದೇ ಥರ ರುಬ್ಕೋಬೇಕಾಗತ್ತೆ. ಬೇಳೆ ಬೇಯಿಸಿಟ್ಕೊಂಡಿದ್ದೆ ನಾನು, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಮಸಾಲೆ ಸೇರಿಸ್ಕೊಳ್ತಾ ಇದ್ದೀನಿ. ಮಸಾಲೆ ಒಂದು ರೆಡಿ ಇದ್ದರೆ ಆಲ್ಮೋಸ್ಟ್ 25-30 ಮಿನಿಟ್ಸ್ ಒಳಗಡೆ ಸಾಂಬಾರು ರೆಡಿ ಆಗೋಗ್ಬಿಡುತ್ತೆ. ನನ್ನ ಹಬ್ಬಿ ಆ್ಯಂಡ್ ಲೇಬರ್ಸ್ ಎಲ್ಲ ಮಳೆಯಲ್ಲಿ ನೆಂದ್ಕೊಂಡು ಬಂದಿದ್ದಾರೆ. ಬಜ್ಜಿ ಮಾಡು ಅಂತ ಕೇಳ್ತಿದ್ದಾರೆ. ನಾನು ಸಾಂಬಾರ್ಗೆ ಹೀರೆಕಾಯಿ ಹಾಕ್ಕೊಂಡು ಬಿಟ್ಟಿದ್ದೀನಿ. ಪಾಲಕ್ ಸೊಪ್ಪಿದೆ, ನೋಡೋಣ ಪಕೋಡ ಮಾಡೋಣ. ಸಾಂಬಾರು ಆಲ್ಮೋಸ್ಟ್ ರೆಡಿ ಆಯಿತು. ಇನ್ನೊಂದು ಕಡೆ ನಾನಿಲ್ಲಿ ಪಕೋಡ ಮಾಡೋಣ ಅಂತ ಹೇಳಿ ಹಾಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸಾಂಬಾರು ಆಗಿದೆ. ಇವಾಗ ನಾನಿಲ್ಲಿ ಪಾಲಕ್ ಸೊಪ್ಪನ್ನು ವಾಶ್ ಮಾಡಿಕೊಂಡು 1-2 ಇಂಚ್ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ. ತುಂಬ ಸಣ್ಣದಾಗಿ ಹೆಚ್ಕೋಬೇಡಿ, ಬೇಗ ಫ್ರೈ ಆಗೋಗ್ಬಿಡುತ್ತೆ, ಸೀದೋಗ್ಬಿಡೋ ಥರ ಆಗಿಬಿಡುತ್ತೆ. ಅದಕ್ಕೆ ಕಡಲೆ ಹಿಟ್ಟು, ಅಚ್ಚ ಖಾರದ ಪುಡಿ, ಇದು ಮನೆಯಲ್ಲೇ ಮಾಡ್ಕೊಂಡಿರೋದು, ಸ್ವಲ್ಪ ಧನಿಯಾ ಪುಡಿ, 1-2 ಸ್ಪೂನಷ್ಟು ಅಕ್ಕಿ ಹಿಟ್ಟು ಸೇರಿಸ್ಕೊಳ್ಳಿ. ಕಡಲೆ ಹಿಟ್ಟು ಎಷ್ಟು ಹಾಕಿರ್ತೀವಿ ಅದರಲ್ಲಿ ಅರ್ಧದಷ್ಟು ಅಕ್ಕಿ ಹಿಟ್ಟು ಸೇರಿಸ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಯಾವುದೇ ಥರ ನೀರೆಲ್ಲ ಏನೂ ಹಾಕೋದು ಬೇಡ, ಅದು ವಾಶ್ ಮಾಡಿ ಕಟ್ ಮಾಡಿರೋದ್ರಿಂದ ಅದರಲ್ಲೇ ನೀರು ಸಾಕಾಗುತ್ತೆ ಆಲ್ಮೋಸ್ಟು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಕಡಲೆ ಹಿಟ್ಟು ಸಾಕಾಗ್ತಾ ಇಲ್ಲ ಅಂದ್ಕೊಳ್ತೀನಿ. ಒಂದೇ ಸಲ ತುಂಬ ನೀರಾಗಲಿ ಕಡಲೆ ಹಿಟ್ಟಾಗಲಿ ಸೇರಿಸ್ಕೋಬೇಡಿ, ಸ್ವಲ್ಪನೇ ಸೇರಿಸ್ಕೊಳ್ಳಿ. ಇವಾಗ ಇದಕ್ಕೆ ಇನ್ನು ಸ್ವಲ್ಪ ಕಡಲೆ ಹಿಟ್ಟು, ಸ್ವಲ್ಪ ನೀರು ಸೇರಿಸ್ಕೊಳ್ತೀನಿ. ಆನಿಯನ್ ಪಕೋಡಕ್ಕಿಂತ ಇದೇ ಟೇಸ್ಟಿಯಾಗಿರುತ್ತೆ ಹೇಳಬೇಕಂದ್ರೆ. ಹೆಲ್ತ್ ವೈಸ್ ಕೂಡ ಚೆನ್ನಾಗಿರುತ್ತೆ ಅಲ್ವಾ. ಸೊ ಹಾಗಾಗಿ ಆಲ್ಮೋಸ್ಟ್ ಮಾಡ್ತಾ ಇರ್ತೀನಿ ನಾನು ಪಾಲಕ್ ಪಕೋಡ ಆವಾಗವಾಗ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ, ಕಾದಿದೆ. ಇವಾಗ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಅಗ್ಲ ಎಲೆದೆಲ್ಲ ಇದ್ದರೆ ಬಜ್ಜಿ ಮಾಡ್ಕೊಳ್ಬೋದಿತ್ತು. ಇದು ತುಂಬ ಸಣ್ಣದಿತ್ತು, ಹಾಗಾಗಿ ಪಕೋಡ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ. ಅಗ್ಲ ಎಲೆ ಇದ್ದರೆ ಬಜ್ಜಿ ಮಾಡಿಕೊಂಡು ಗ್ರೀನ್ ಚಟ್ನಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಆ ಥರ ಕೂಡ ಮಾಡ್ಕೋಬೋದು. ನೋಡಿ ಕಲರ್ಫುಲ್ಲಾಗಿ ಕೂಡ ಇದೆ, ಟೇಸ್ಟಿಯಾಗಿ ಕೂಡ ಇರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.